ಅನುದಾನದಡಿಯಲ್ಲಿ ಕಲಬುರಗಿ ತಾಲೂಕಿನ ಆಳಂದ ಮುಖ್ಯ ರಸ್ತೆಯಿಂದ ಸೌಳಗಿ ಬಿ ಗ್ರಾಮದ ಗ್ರಾಮದವರೆಗೂ ಏನು 200 ಲಕ್ಷದಲ್ಲಿ ಅಂದರೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆ ಸುಧಾರಣಾ ಕಾಮಗಾರಿಯನ್ನು ಪಂಚಾಯತ್ ರಾಜ್ ಇಲಾಖೆಯವರು ಎತ್ಕೊಂಡ್ಬಿಟ್ಟು ಈ ಕಡೆ ಆಳಂದ ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಆ ಕಡೆ ಸೌಳಗಿ ಗ್ರಾಮದಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಮಧ್ಯದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಕಳಪೆ ಮಟ್ಟದ ಮತ್ತು ಅವೈಜ್ಞಾನಿಕವಾದಂಥ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಿರೋದು ವಿಷಾದಕರ ಸಂಗತಿ. ಇವತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾದಂಥ ಏನು ಕಳಪೆ ಮಟ್ಟ ಮತ್ತು ಅವೈಜ್ಞಾನಿಕವಾದಂಥ ರಸ್ತೆಯನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡ್ಬಿಟ್ಟು ಇವತ್ತು ಇಲ್ಲಿ ಒಂದೆರಡು ಸ್ಟೋನ್ ಕ್ರಷರ್ಗಳದಾವ. ಆ ಸ್ಟೋನ್ ಕ್ರಷರ್ನ ಮಾಲೀಕರಿಗೆ ಸಂತೃಪ್ತಿ ಪಡಿಸುವ ಉದ್ದೇಶದಿಂದಲೇ ಇವತ್ತು ಈ ರಸ್ತೆ ಕಾಮಗಾರಿಯನ್ನು ಮಾಡಿಬಿಟ್ಟು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ನಿರ್ಮಾಣ ಮಾಡಿ ಬರೀ 5 ತಿಂಗಳಲ್ಲಿ ಸಂಪೂರ್ಣ ರಸ್ತೆನೇ ಹಾಳಾಗಿ ಹಳ್ಳ ಹಿಡಿದಿರುವುದು ಇವತ್ತು ನೈಜ ಸಂಗತಿಯನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಕೂಡಲೇ ನೀವು ಈ ರಸ್ತೆ ಕಾಮಗಾರಿಯನ್ನು ಪರಿವೀಕ್ಷಣೆ ಮಾಡಿಬಿಟ್ಟು ಸಂಬಂಧಪಟ್ಟಂಥ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರುವಂಥ ಡಬಲ್ ಇ ಆಗಿರ್ಬೋದು, ಎ ಇ ಆಗಿರ್ಬೋದು, ಜೆ ಇ ಆಗಿರ್ಬೋದು, ಸೆಕ್ಷನ್ ಆಫೀಸರ್ ಆಗಿರ್ಬೋದು, ಇವರ ಮೇಲೆ ಮತ್ತು ಗುತ್ತಿಗೆದಾರರ ಮೇಲೆ ಅವರು ಎಲ್ಲರ ಮೇಲೂ ಕೂಡ ಇವತ್ತು FIR ಅನ್ನು ದಾಖಲು ಮಾಡಿ ಅವರಿಗೆ ಜೈಲಿಗೆ ಹತ್ತಿ ಅವರು ಈ 2 ಕೋಟಿ ರೂಪಾಯಿ ಏನನ್ನು ಸರ್ಕಾರದ ಬೊಕ್ಕಸಿಗೆ ನಷ್ಟ ಆಗಿದೆ ಆ ದುಡ್ಡನ್ನು ವಸೂಲಿ ಮಾಡಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. 1 ವಾರದೊಳಗಡೆ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.